ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅದೆಲ್ ಪಾರ್ಟಿ ಮೀಟಿಂಗ್ ಪ್ರಚಾರ ಅಂತ ಹಾಳಾಗಿ ಹೋಗಿದನು. ಮನೆಗೆ ಬೆಂಕಿ ಹತ್ಕೊಂಡು ಉರಿತಿದೆ, ಇವನು ಪತ್ತೇನೇ ಇಲ್ಲ. ನೀನ್ ಯಾಕೆ ರಾಜ್ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನೋಡು, ನಾನು ಶಿವಣ್ಣನ ಹತ್ರ ಮಾತಾಡಿದ್ದೀನಿ. ಅಣ್ಣ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದಾನೆ. ನೀನೇನು ತಲೆ ಕೆಡ್ಸ್ಕೊಂಬೇಡ. ಹೆಂಗೆ ವ್ಯವಸ್ಥೆ ಮಾಡ ಸುಮ್ಮನೆ? 100, 200, 1000 ಲಕ್ಷಾಂತರ ರೂಪಾಯಿ ಕಣವ. ಬಡ್ಡಿ ಸೇರಿ ಎಷ್ಟೊಂದು ದುಡ್ಡು ಆಯ್ತದೆ. ಒಂದಿಂದಲೇ ಆಟೊಂದು ದುಡ್ಡು ಹೆಂಗೆ ಹೊಂದಿಸ್ತೀಯ ಹೇಳು? ಅಪ್ಪ, ನೀನ್ ಕಣ್ಣೀರ್ ಹಾಕ್ಬೇಡ. ನೀನು ಅತ್ತು ನನ್ಗೂ ಹೆದರಿಸ್ಬೇಡಪ್ಪ. ನೀನ್ ಏನು ಆಗಲ್ಲ ಅನ್ನೋ ಧೈರ್ಯ ಕೊಟ್ರಷ್ಟೇ ಅಲ್ವೇನಪ್ಪ ನಂಗೂ ಧೈರ್ಯ ಬರೋದು. ನೋಡು, ನಮ್ಗೆ ನಾಳೆ ಬೆಳಿಗ್ಗೆ 10 ಗಂಟೆವರೆಗೂ ಟೈಮ್ ಐತೆ. ಅಲ್ಲಿವರೆಗೂ ಏನಾದ್ರೂ ಒಂದು ಆಗತ್ತಪ್ಪ. ಕಣವ, ನನಗೆ ನಂಬಿಕೆ ಬರ್ತಾ ಇಲ್ಲ ಕಣವ. ಅಷ್ಟೊಂದು ದುಡ್ಡು, ಲಕ್ಷಾಂತರ ರೂಪಾಯಿ ನಮ್ಮಂತ ಬಡವ್ರಿಗೆ ಯಾರು ಕೊಡ್ತಾರೆ? ಯಾಕೆ ಕೊಟ್ಟಾರೆ ಹೇಳು? ನಾನು ಆಣೆ ಇಕ್ಬಿಟ್ಟು ನಿನ್ ಕಷ್ಟ ಜಾಸ್ತಿ ಮಾಡ್ಬಿಟ್ಟೆ ಕಣವ. ಅಯ್ಯೋ ಅಪ್ಪ, ಆಗದೆಲ್ಲ ಒಳ್ಳೇದಕ್ಕೆ. ನೀನ್ ಹಂಗೆ ಹೇಳಿಲ್ಲ ಅಂತಂದಿದ್ರೆ ನಾನ್ ವಿಜಯಕ್ಕನ ಹತ್ರ ಅಷ್ಟು ಧೈರ್ಯವಾಗಿ ಮಾತಾಡಕ್ ಆಗ್ತಿತ್ತ? ನೀನೇ ಹೇಳು. ಆದ್ರೂ ಅಷ್ಟೊಂದು ದುಡ್ಡು ನೀನು ಹೆಂಗ್ ತೀರಿಸ್ತೀಯ ಮಗಳೇ? ಈ ದುಡ್ಡು ಸಾಲ ಅಂತ ಸಿಗಾಕೊಳ್ಳೋಕ್ಕಿಂತ ನನ್ನ ಸಾಯಕ್ ಬಿಟ್ರೆ ಚೆನ್ನಾಗಿತ್ತು. ಅಪ್ಪ, ಇನ್ನೊಂದ್ಸಲ ಆಗ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಕಷ್ಟ ಇದೆ ನಿಜ, ಹಾಗಂತ ನಾನ್ ಸೋತಿಲ್ಲಪ್ಪ. ನಾನು ಏನೋ ಒಂದ್ ಮಾಡ್ತೀನಿ ಅಂದೆ ತಾನೆ, ನೀನ್ ಸುಮ್ನೆ ಇರು. ಈ ಅಣ್ಣ ಯಾವಾಗ್ಲೂ ರಾಜಕೀಯ ಅಂತ ಓಡಾಡ್ತಿರ್ತಾನೆ. ದೊಡ್ಡ ಜನರ ಪರಿಚಯ ಇರುತ್ತೆ, ಏನಾದ್ರೂ ಸಹಾಯ ಆಗತ್ತೆ ಅನ್ಕೊಂಡ್ರೆ ಜಲ್ ಹೋಗಿ ಕೂತಿದಾನು. ಬಾ, ನನಗ್ ಏನು ಆಗಲ್ಲ. ನೀವಿಬ್ರು ಸ್ವಲ್ಪ ಕೋಪ ಮಾಡ್ಕೊಳ್ಳೋದಿನ್ನ ನಿಲ್ಸ್ತೀರಾ? ಒಂದ್ ದಿನಾನು ಬಿಡ್ದಂಗೆ ನನ್ ಕೈಯಾರೆ ಹೂ ಕಟ್ಟಿ ಚಾಮುಂಡೇಶ್ವರಿ ಪಾದಕ್ಕಿಟ್ಟಿದ್ದೀನಿ. ಆ ತಾಯಿ ನನ್ ಕೈ ಬಿಡಲ್ಲ. ಏನಾದ್ರೂ ಒಂದ್ ದಾರಿ ತೋರಿಸ್ತಾಳೆ. ಅಕ್ಕ, ಶಿವಣ್ಣ ನೋಡಿದ್ಯಾ, ನಾನು ಹೇಳಿಲ್ವಾ ಕೆಲ್ಸ ಆಯ್ತು ಅನ್ಸುತ್ತೆ. ಹಲೋ ಶಿವಣ್ಣ. ಸರ್ ಸರ್, ನಿಮ್ಮ ಕೈ ಮುಗಿತೀನಿ ಸರ್. 2 ನಿಮಿಷ ಫೋನ್ ಕೊಡಿ. ಅದನ್ನ ಬಿಟ್ಟು ನಾನು ನಿಮ್ಮ ಹತ್ರ ಬೇರೆ ಏನೂ ಕೇಳಲ್ಲ ಸರ್. ಸಾಹೇಬ್ರು ಕೊಟ್ರಾ? ಇಲ್ಲ ತಾನೆ, ನಾನು ಕೊಡ್ಬೇಕಾಗಲ್ಲ ಸರ್. ಸರ್ ಪ್ಲೀಸ್. ಸುಮ್ಮಿ ಬಂದ್ಯಾ? ಬಾ ಬಾ. ಶಿವಣ್ಣ, ನೀನ್ ಮಾಡಿದ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಯಾಸೀನು ಉಪಕಾರ ಬೇಡಮ್ಮ. ಬಾ, ಅಣ್ಣರ ಹತ್ರ ಮಾತಾಡೋಣ. ಸುಮ್ಮಿ, ನೀನ್ ತಲೆ ಕೆಡಿಸ್ಬೇಡ, ನಾನಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಳೆ ಆಗತ್ತೆ. ನಮಸ್ಕಾರ. ನಮಸ್ಕಾರ ಶಿವಣ್ಣ. ಅಣ್ಣ, ನಾನು ಸುಮನ ಅಂತ ಹೇಳಿದ್ನಲ್ಲ, ಇವಳೆ ನಮ್ ಸುಮ್ಮಿ. ಸುಮನ್ ಬಗ್ಗೆ ಪರಿಚಯ ಮಾಡಿಕೊಟ್ಟು ಅವಳು ಮರ್ಯಾದೆ ತೆಗಿಬೇಡ. ಸುಮನ ಯಾರಿಗ್ ಗೊತ್ತಿಲ್ಲ ಹೇಳು? ನೀನ್ ಹೇಳಮ್ಮ, ನಿನಗೆ ಎಷ್ಟು ಸಾಲ ಬೇಕು? ಅಣ್ಣ, 4 ಲಕ್ಷ ಬೇಕಿತ್ತು. 4 ಲಕ್ಷನಾ? ಅಷ್ಟೊಂದು ಯಾಕಮ್ಮ? ಅಣ್ಣ, ಅದು ಅಪ್ಪಂಗೆ ಅರ್ಜೆಂಟಾಗಿ ಆಪರೇಷನ್ ಮಾಡಿಸ್ಬೇಕಿತ್ತು. ನಾಳೆ ಬೆಳಗ್ಗೆ 10 ಗಂಟೆ ಒಳಗೆ ಅಸಲು ಬಡ್ಡಿ ಸಮೇತ ದುಡ್ಡು ನಮ್ಮ ಮನೆ ತಂದಿಡ್ಬೇಕು. ಇಲ್ಲ ಅಂತಂದ್ರೆ ನೀನು ನನ್ನ ವಿಶ್ವರೂಪನ ನೋಡ್ಬೇಕಾಗುತ್ತೆ. ನಾಳೆ 10 ಗಂಟೆ ಒಳಗೆ ದುಡ್ಡು ಇಡ್ಬೇಕು. ನೀನು ಅಲ್ಲ ಕಾಶಿ ಕಟ್ಕೊಂಡ್ರೆ ನಿಮ್ಮ ಅಪ್ಪನ ಕೆಳಗೊತ್ತೀಯ. ನಿಮ್ಮ ಅಪ್ಪನ ಕೆಳಗೊತ್ತೀಯ. ಅಪ್ಪಂಗೋಸ್ಕರನೇ ಸಾಲ ಮಾಡ್ದೆ. ಆದ್ರೀಗ ಅಪ್ಪನೇ ಸಾಯ್ತೀನಿ ಅಂದಾಗ ನಾನು ಇನ್ನೇನಣ್ಣ ಮಾಡ್ಲಿ? ಒಂದೇ ಒಂದಿನ ಟೈಮ್ ಕೊಟ್ಟಿದ್ದಾರೆ. ನನ್ನಿಂದ ನಿಂಗೆ ಯಾವ ಮೋಸನೂ ಆಗಲ್ಲಣ್ಣ. ಪೈಸಾ ತೀರಿಸ್ತೀನಿ. ಆದ್ರೆ ಈಗ ಅಡ ಇಡೋದಕ್ಕೆ ನನ್ನ ಹತ್ರ ನಿಯತ್ತು ಧರ್ಮ ಬಿಟ್ರೆ ಇನ್ನೇನು ಇಲ್ಲ ಅಣ್ಣ. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ. ಶೇಟು, ಈ ಹುಡುಗಿ ಬಗ್ಗೆ ನಾನ್ ಗ್ಯಾರಂಟಿ ಕೊಡ್ತೀನಿ, ಮೋಸ ಆಗಲ್ಲ. अरे 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 भैया वो बात नहीं है. पैसा देने को कुछ भी नहीं, ದುಡ್ಡು ಕೊಡ್ತಾವ್. ಆದ್ರೆ ಇವ್ರ ಹತ್ರ ಗಿರಿವಿ ಇಡೋದಕ್ಕೆ
ಕ್ಯಾ ವಿನಯ್ ನಾ ಕೈಸಾ ದೇನೆ ಕಾ ಸೇರ್ಚಿ ಈ ಹುಡುಗಿ ನಮ್ಮ ಮಾರ್ಕೆಟಲ್ಲಿ ನನ್ನ ಹತ್ರವೂ ತಗೊಂಡ ವ್ಯಾಪಾರ ಮಾಡೋದು. ನನ್ನ ಮೇಲೆ ನಂಬಿಕೆ ಇಟ್ಟು ಕೊಡಿ ಸೇರ್ಚಿ. ಈ ಹುಡುಗಿ ತುಂಬ ತುಂಬ ಕಷ್ಟದಲ್ಲಿದ್ದಾಳೆ ಸೇರ್ಚಿ. ಹೌದು ಸರ್ಜಿ, ಹೇಳಿದ ಟೈಮ್ಗೆ ಕರೆಕ್ಟಾಗಿ ದುಡ್ಡು ತಂದು ಕೊಟ್ಬಿಡ್ತೀನಿ. ಅರೆ ರೇ ದೇಖೋ ಬೇಟಿ, ನೀವು ನಮ್ಗೆ ಮಗಳಿದ್ದಾಗೆ. ಇವ್ರು ಹೇಳಿದ್ಮೇಲೆ ನಾನು ನಿಮ್ಗೆ ದುಡ್ಡು ಕೊಡ್ತಾವ. ಆದ್ರೆ ಸ್ವಲ್ಪ ಬಡ್ಡಿ ಜಾಸ್ತಿ ಆಗುತ್ತೆ. ನಿಮ್ಗೆ ಪರವಾಗಿಲ್ಲ? ಜಾಸ್ತಿ ಅಂದ್ರೆ ಎಷ್ಟಾಗ್ಬೋದು? ದೇಖೋ, ಬೇರೆಯವ್ರಿಗೆ ನಾನು 10% ತಗೋತ, ನಿಮ್ಗೆ 8%, 8%. ಪರ್ವಾನೈ? ಸರಿ ಸರ್ಜಿ, ಆಯ್ತು. ಹಾ. ಅರೆ ಓ ಚೋಟು ಚೋಟು, ಕಾಗಜ್ ಲೇಕ್ಯಾ. ಹಾ. ಇದನ್ನ ಓದ್ಬಿಟ್ಟು ಸೈನ್ ಮಾಡಿ. ಹಾ ಠೀಕ್ ಹೈ ಬೇಟ, ನಾಳೆ ಬೆಳಿಗ್ಗೆ 8 ಬಜೆ ಆ ಜಾವ್. ನಿಮ್ದು ದುಡ್ಡು ತಗೊಂಡೋಗಿ. ತುಂಬಾ ಉಪಕಾರ ಆಯ್ತು ಸೇಠ್ಜಿ. ಅಚ್ಚಾ ಅಚ್ಚಾ, ಖುಷಿ ಖುಷಿ. ಫಸ್ಟ್ ಟೈಮಾ? ಫೋನ್ ಬೇಕಾ? ನಾನು ಕೊಡಿಸ್ತೀನಿ. ನನಗೇನು ಕೊಡ್ತೀಯ? ಕಾರ್ಪೊರೇಟರ್ ತೀರ್ಥಣ್ಣ ನಂಗೆ ತುಂಬಾ ಬೇಕಾದವರು. ಅವ್ರಿಗೆ ಹೇಳ್ಬಿಟ್ಟು ನಾನು ನಿಮ್ಗೆ 1,000 ಇಸ್ಕೊಡ್ತೀನಿ. ಲೋ ತಮ್ಮಯ್ಯ, ನಾನೇನು ಟೀ ಕುಡಿಯೋಕೆ ಕೇಳಿದೆ, ಕರೆಕ್ಟಾಗಿ ಹೇಳಿ ಎಷ್ಟು ಕೊಡ್ತೀಯ ಅಂತ. ಎಷ್ಟು ಕೊಡ್ಬೇಕು? 5,000 ಆದರೆ ಓಕೆ, ಹೇಳೋ. 5,000ನಾ? ಹಾ ಸರಿ, ಇಸ್ಕೊಡ್ತೀನಿ. ಒಂದು ನಿಮಿಷ ಇರು. ಸರ್, ಪಾಪ ಅವಾಗಿಂದ ಹುಡುಗ ಫೋನ್ ಕೇಳ್ತಿದ್ದಾನೆ, ಕೊಡೋಕ್ಕೆ ನಿಮಗೆ? ರಿಸ್ಕ್ ಕಣಯ್ಯ. ನೀವು ತಗೋದ್ರೆ ರಿಸ್ಕ ಸರ್? 5 ನಿಮಿಷದಲ್ಲಿ ಸಾಹೇಬ್ರೇನು ಬಂದ್ಬಿಡಲ್ಲ. ಫೋನ್ ಕೊಟ್ಟರೆ ನಿಮಗೂ ಲಾಭನೇ. ಸರಿ, ಹಾಗಾದ್ರೆ 5 ನಿಮಿಷ ವಾಪಸ್ ಕೊಟ್ಬಿಡ್ಬೇಕು. ಕೊಡ್ತೀನಿ. ಮಜಾ ಮಾಡು. ಫೋನ್ ಹತ್ತಾ ಇಲ್ವಾ? ಈಗೇನು ಮಾಡ್ತೀಯ? ಒಂದೇ ನಿಮಿಷ. ಅಣ್ಣ, ನಮ್ಮ ಏರಿಯಾ ಪೊಲೀಸರು ನನ್ನ ತಂದು ಲಾಕಪ್ನಲ್ಲಿ ಇಟ್ಟಿದ್ದಾರೆ. ನಾನು ನಿಮಗೆ ಫೋನ್ ಮಾಡ್ತೀನಿ, ಫೋನ್ ಕೊಡಿ ಅಂತ ಎಷ್ಟೇ ಕೇಳ್ಕೊಂಡ್ರು ಯಾರು ಫೋನೇ ಕೊಡ್ತಿರ್ಲಿಲ್ಲ. ಈಗ ಹೇಗೋ ಫೋನ್ನ ಹೊಂದಿಸ್ಕೊಂಡಿದ್ದೀನಿ. ಅಣ್ಣ, ದಯವಿಟ್ಟು ಬಂದು ನನ್ನನ್ನು ಕರ್ಕೊಂಡೋಗಿ. ಅಣ್ಣ, SI ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ ಅಣ್ಣ. ನಾಳೆ ನಾಳಿದ್ದು ರಜಾ ಇದೆಯಂತೆ, ನೀವು ನನ್ನನ್ನು ಬಿಡಿಸ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಅಣ್ಣ, ಮನೇಲಿ ತುಂಬಾ ಪ್ರಾಬ್ಲಮ್ ಇದೆ. ಅಕ್ಕ ಬೇರೆ ತುಂಬಾ ತೊಂದರೆಲಿದ್ದಾಳೆ ಅಣ್ಣ. ದಯವಿಟ್ಟು ಬಂದು ಕರ್ಕೊಂಡೋಗಿ ಅಣ್ಣ, ಪ್ಲೀಸ್ ಅಣ್ಣ. ಯಾಕಕ್ಕ? ನಾಳೆ ಏನಾಗುತ್ತೋ ಏನೋ ಅಂತ ಟೆನ್ಷನ್ನಾ? ಚಚೆ, ಹಾಗೇನೂ ಇಲ್ಲ ಕಣೆ. ಒಳಗೆ ತುಂಬ ಶೆಕೆ ಅಲ್ವಾ, ನಿದ್ದೆ ಬರಲಿಲ್ಲ, ಅದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ನಾಳೆ ಸೇಟು ದುಡ್ಡು ಕೊಡ್ತಾನೋ ಇಲ್ವೋ ಅಂತ ಭಯನಾ ಅಕ್ಕ? ಅಯ್ಯೋ, ಹಾಗೇನೂ ಇಲ್ಲ, ದುಡ್ಡು ಸಿಗುತ್ತೆ ರಾಜಿ, ಅದ್ರ ಚಿಂತೆ ಇಲ್ಲ. ರಾಜಿ, ನಿಮ್ಮ ಅಕ್ಕಂಗೆ ಸಾಲ ತೀರಿಸೋ ಚಿಂತೆ ಅಲ್ಲ ಕಣವ, ಅವಳ ಚಿಂತೆನೇ ಬೇರೆ. ಅಪ್ಪ, ನನಗೆ ಯಾವ ಚಿಂತೆನೂ ಇಲ್ಲ, ಏನೂ ಇಲ್ಲ. ಟೈಮ್ ಆಗೈತೆ, ನೀನು ಮಲ್ಕೊ.
ಮಲ್ಕತ್ತೀನಿರವ. ಯಾಕಪ್ಪ? ರಾಜಿ, ನಿಮ್ಮ ಅಕ್ಕ ನಿಮ್ಮ ಅಣ್ಣನ ಜೊತೆ ಮಾತು ಬಿಟ್ಟವಳೇನೋ ಸರಿ, ಹಂಗಂತ ಅವನ ಬಗ್ಗೆ ಚಿಂತೆ ಬಿಡೋಕ್ಕಾಯ್ತದ? ಅವನ ಕಡೆಯಿಂದ ಫೋನು ಇಲ್ಲ, ಮನೆಗೂ ಬಂದಿಲ್ಲ ಅಂಥೇಳಿ ಜೀವ ಹಿಡಿದು ಬಿಡ್ತಾಯ್ತಿದ್ದು. ನನಗೆ ಗೊತ್ತಿಲ್ವೇನವ? ಅಕ್ಕ, ಅಣ್ಣ ಬರ್ಲಿಲ್ಲ ಅಂತ ಚಿಂತೆನಾ? ಅವನೇನ್ ಚಿಕ್ಕ ಮಗುನೇನೆ ಅವನ್ ಬಗ್ಗೆ ಚಿಂತೆ ಮಾಡೋದಕ್ಕೆ? ಮನೆ ಬಗ್ಗೆ ಮನೆಯವ್ರ ಬಗ್ಗೆ ಜ್ಞಾನ ಇದ್ದಿದ್ರೆ ಎಲ್ಲಿ ಹೋಗ್ತೀನಿ ಏನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ದ. ಅವನ್ಗೆ ಇಲ್ದೇ ಇರೋ ಕಾಳಜಿ ನನ್ಗೇನು? ಸುಳ್ಳು ಯಾಕವ ಹೇಳ್ತೀಯ ಸುಮ್ಮನೆ? ತಮ್ಮ ಮನೆಗೆ ಬಂದಿಲ್ಲ ಅಂತ ನೀನು ಊಟನೂ ಮಾಡದೆ ಕಾಯ್ತಿದೀಯ ಅಂತ ನನಗೆ ಗೊತ್ಕನಮಿ. ಅವನು ಒತ್ತಾಗಿ ಬರೋದು ಇದೇನು ಹೊಸ್ದ? ಹಾಗೇನು ಇಲ್ಲ ಅಂತ ಹೇಳ್ತಿಲ್ವಾ? ಮತ್ತೆ ಯಾಕೆ ಅದನ್ನೇ ಮಾತಾಡ್ತೀಯಾ? ನೀನ್ ಯಾಕೆ ಮುಖ ಹಂಗ್ ಮಾಡ್ಕೊಂಡಿದ್ಯಾ? ಹೇಳ್ತಿಲ್ವಾ? ಅವನೇನ್ ಚಿಕ್ಕವನಲ್ಲ, ಬರ್ತಾನೆ. ನಡಿ, ನೀನ್ ಮಲ್ಕೋ. ನಾಳೆ ನೀನ್ ಕಾಲೇಜ್ಗೆ ಹೋಗ್ಬೇಕು, ನಾನ್ ಸೇಟು ಅಂಗಡಿಗೆ ಹೋಗ್ಬೇಕು. ಎಷ್ಟು ಕೆಲ್ಸ ಇದೆ. ಕೆಲ್ಸಕ್ ಬಾರ್ದವನ್ ಬಗ್ಗೆ ಯೋಚನೆ ಮಾಡ್ತಾ ಕಣ್ಣೀರ್ ಆಗ್ತಿದ್ಯಲ್ಲ, ಹೋಗು ಅಂದೆ. ಅಪ್ಪ, ನೀನು ಮಲ್ಕೋ. ತುಂಬ ಒಳ್ಳೆ ಹುಡುಗ ಸರ್ ಅವನು. ಅವನ ಹತ್ರ ಹೊಡೆದಾಟ ಬಡದಾಟ ಮಾಡೋನಲ್ಲ, ತುಂಬ ಸಾಫ್ಟ್. ನಾನಲ್ಲಿ ಹೋಗ್ತೀನಿ, ಅದೇನು ಅಂತ ವಿಚಾರಿಸ್ತೀನಿ. ಇನ್ನು 15 ನಿಮಿಷ ನಾನು ಅಲ್ಲಿರ್ತೀನಿ. ಎಸ್. ತೀರ್ಥ, ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿದೆ. ಅದಕ್ಕೆ ನೀವು ಈ ಥರ ಹೇಳಿದ್ರೆ ನಂಗೆ ಟೆನ್ಷನ್ ಆಗುತ್ತೆ. ಹೇ, ರಿಲ್ಯಾಕ್ಸ್. ಟೆನ್ಷನ್ ಆಗುವಂಥದ್ದೇನಿಲ್ಲ, ಒಂದು ಕ್ಲಾರಿಫಿಕೇಶನ್ ಬೇಕಿತ್ತು. ಏನಿಲ್ಲ, ನಿನ್ನಿಂದ ಫ್ಯಾಕ್ಟ್ರಿ ಕೆಲಸ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ನಿನ್ ಬೆಸ್ಟ್ ಫ್ರೆಂಡ್ ಕುಮಾರ್ನ ಕರೆಸ್ಕೊಂಡಿದ್ಯಾ. ಅದ್ ಸಾಲದು ಅಂತ ನೀನ್ ಮದ್ವೆ ಆಗೋ ಹುಡುಗಿನೇ ಫ್ಯಾಕ್ಟ್ರಿ ನೋಡ್ಕೋಬೇಕು ಅಂತ ಮಾವ ಆಸೆ ಪಡ್ತಿದ್ದಾರೆ. ಇದೆಲ್ಲದನ್ನು ಮೀರಿ ನಾನ್ ಜವಾಬ್ದಾರಿ ವಹಿಸ್ಕೋತೀನಿ ಅಂತಂದಾಗ ನಿನ್ ಮನ್ಸು ಕಷ್ಟ ಆಗಿರ್ಬೋದೇನೋ ಅಂತ ಅನ್ಕೊಂಡೆ. ಅದು ಅಲ್ಲದೆ ನಿನ್ನೆ ಕುಮಾರ್ ಹತ್ರ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಬಿಹೇವ್ ಮಾಡಿದೆ. ಅವನೇನಾದ್ರೂ ನಿನಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿರ್ಬೋದೇನೋ ಅಂತ ಅನ್ನಿಸ್ತು. ನೋನು, ಇದೇನು ತಲೆ ಕೆಡ್ಸ್ಕೊಳ್ಳೋ ವಿಷಯ ಅಲ್ಲ. ಅದಕ್ಕೆ ಅವ್ನು ಕಾಲು ಮಾಡಿಲ್ಲ, ಕಂಪ್ಲೇಂಟು ಮಾಡಿಲ್ಲ. ಹಾಗೆ ಇನ್ನೊಂದು ವಿಷಯ ಕ್ಲಿಯರ್ ಮಾಡಬೇಕು. ನಾನು ನನ್ನ ಪೊಲಿಟಿಕಲ್ ಕರಿಯರ್ಗೆ ಕಂಪನಿ ಅಕೌಂಟಿಂದ ಒಂದಿಷ್ಟು ದುಡ್ಡು ತೊಗೊಂಡಿದ್ದೀನಿ. ನಾನು MLA ಆಗಿದ್ದ ಕೂಡಲೇ ಅದನ್ನ ವಾಪಸ್ ಮಾಡ್ತೀನಿ. ಐ ನೋ ತೀರ್ಥ, ಆಲ್ಮೋಸ್ಟ್ 1 ಕೋಟಿ ಆಗೋಷ್ಟು ಹಣ ತಗೊಂಡಿದ್ಯಾ. ಏನು 1 ಕೋಟಿ ವರ್ಷ? ಅಷ್ಟೊಂದು ದುಡ್ಡು ತಗೊಂಡು ಏನೋ ಮಾಡಿದೆ ನೀನು? ನಿನಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ತಿಳ್ಕೊಂಡಿದ್ಯಾ? ನ್ಯಾಯವಾಗಿ ಫ್ಯಾಕ್ಟ್ರಿ ನೋಡ್ಕೊಳ್ಳೋ ಯೋಗ್ಯತೆ ಅಂತೂ ಇಲ್ಲ, ಅದನ್ನ ಗುಡಿಸಿ ಗುಂಡಾಂತರ ಮಾಡ್ಬಿಟ್ಟೆ. ಲೋಕ ಉದ್ಧಾರ ಮಾಡೋದಕ್ಕೋಸ್ಕರ ನನ್ನ ಹಣನೇ ಬೇಕಾಗಿತ್ತ? ಅಪ್ಪ, ನಾನು 1 ರೂಪಾಯಿ ಕದ್ದು ಮುಚ್ಚಿ ತಗೊಂಡಿಲ್ಲ. ನಾ ತಗೊಂಡಿರೋ ಹಣಕ್ಕೆ ಪ್ರತಿಯೊಂದಕ್ಕೂ ಲೆಕ್ಕ ಇದೆ. ಕುಮಾರ್ ನಿಮಗೆ ತೋರಿಸಿದ್ದಾನೆ, ನೀವು ಮರ್ತಿದ್ದೀರಾ ಅಷ್ಟೇ. ಒಂದು 6 ತಿಂಗಳು ಟೈಮ್ ಕೊಡಿಪ್ಪ, ಎಲ್ಲ ವಾಪಸ್ ಬರುತ್ತೆ. ನಾನು ಹೇಳಿದ್ನಲ್ಲ, ನನ್ನ ಕರಿಯರ್ಗೆ ಅಂತ ನಾನು ಇನ್ವೆಸ್ಟ್ ಮಾಡಿದ್ದೀನಿ, ರಿಟರ್ನ್ಸ್ ಬಂದೇ ಬರುತ್ತೆ. ಅಪ್ಪ, ಥ್ಯಾಂಕ್ ಗಾಡ್. ಅಷ್ಟು ದೊಡ್ಡ ಅಮೌಂಟ್ ಎಲ್ಲಿ ಮಿಸ್ಯೂಸ್ ಆಯ್ತು ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಹಾಗೇನಾಗಲ್ಲ. ಅದಕ್ಕೆ ನೀವು ಆರಾಮಾಗಿ ಕಂಪನಿ ನಡೆಸ್ಬೋದು.
ಅಕ್ಕ, ಅಣ್ಣ ಇನ್ನೂ ಮನೆಗೆ ಬಂದಿಲ್ಲ. ಫೋನ್ ಕೂಡ ಸ್ವಿಚ್ ಆಫ್ ಬರ್ತಾ ಇದೆ. ನೀನೇನು ಯೋಚನೆ ಮಾಡಬೇಡ ರಾಜಿ. ಇವತ್ತು ನಾನು ಕೌನ್ಸಿಲರ್ ಸಾಹೇಬ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ತಲೆ ಕೆಡ್ಸ್ಕೊಂಬೇಡ, ಕಾಲೇಜ್ಗೆ ಹೋಗೋ ಆಯ್ತಾ? ದೇವ್ರೆ, ಇವತ್ತು ನನಗೆ 2 ಪರೀಕ್ಷೆ ಇದೆ. 2 ತುಂಬ ಮುಖ್ಯವಾದ್ದೆ. ನನ್ನ ತಮ್ಮ ನಿನ್ನೆಯಿಂದ ಎಲ್ಲೋಗಿದ್ದಾನೋ ಗೊತ್ತಿಲ್ಲ. ಅವನಿಗೇನು ಆಗ್ದಂಗೆ ಕಾಪಾಡೋ ಹೊಣೆ ನಿಂದು. ಅವನು ಹುಷಾರಾಗಿ ಮನೆಗೆ ಬರೋ ಹಂಗೆ ಮಾಡು ನನ್ನ ತಾಯಿ. ನಿನ್ನ ಗುಡಿಗೆ ಬಂದು ಹೆಜ್ಜೆ ನಮಸ್ಕಾರ ಹಾಕ್ತೀನಿ. 2ನೇದು, ಸೇಟು ಹಣ ಕೊಟ್ಟು ವಿಜಯಮ್ಮನ ಸಾಲ ತೀರ್ಸೋವರೆಗೂ ಎಲ್ಲ ಸರಾಗವಾಗಿ ನಡೆಯೋ ಹಂಗೆ ಮಾಡು. ನಿನ್ನ ಎತ್ತರಕ್ಕೆ ಮಲ್ಗೆ ಹೂವಿನ ಮಾಲೆ ಮಾಡಿ ಹಾಕ್ತೀನಿ. ರಾಜೇಶ್ ಏನಾರ ಫೋನ್ ಮಾಡಿದ್ದೀನವ? ಇಲ್ಲ ಅಪ್ಪ, ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಸುಮ್ನಿ ಅಪ್ಪ, ತಗೊಳವ, ಈ 1 ರೂಪಾಯಿ ದೇವ್ರ ಹತ್ರ ಇಟ್ಟು ಬೇಡ್ಕೊ, ಎಲ್ಲ ಒಳ್ಳೇದಾಯ್ತದೆ. ಹೇಳಿ ಮೇಡಮ್, ಏನಾಗಬೇಕಾಗಿದೆ ನಿಂದ? 1 hour ನಾನು ನಿಮ್ಮ ಜೊತೆ ಇರಬೇಕು. ನಿನ್ನ ಅರ್ಥ ಮಾಡ್ಕೋಬೇಕು, ನಿಮ್ಮ ಬಗ್ಗೆ ತಿಳ್ಕೋಬೇಕು. ಅಷ್ಟೇ ತಾನೇ? ಬನ್ನಿ ನನ್ನ ಜೊತೆ, ನಾನೇನು ಅಂತ ನಿಮಗೆ ಗೊತ್ತಾಗುತ್ತೆ. ಚಿಟ್ಟೆ, ಮೀಟಿಂಗ್ ನಂದು ಡೇಟಿಂಗ್ ಕರ್ಕೊಂಡು ಹೋಗ್ತಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಯವ್ವ, ಇದನ್ನ ಡೇಟಿಂಗ್ ಅನ್ಕೊಂಡಿರಿ? ನಿಮ್ಮಿಬ್ರು ನಡಬರ್ಕ ಫೈಟಿಂಗ್ ಆಗ್ತಿದ್ರೆ ಅದಾ ಪುಣ್ಯ ರೀ. ಅದು ಯಾರ್ಯಾರೋ ನ್ಯಾಯ ಪಂಚಾಯತಿ ಮಾಡ್ತೀನಿ ಅಂತ ಮನೆಯವರೆಗೂ ಒಂದು ಮುದಿ ಸಿಮ್ಗಳು. ಬರ್ರಯ್ಯ, ಬನ್ರಿ ಹೊರಗೆ. ಅಲ್ಲ, ಸಾಲ ಕೊಟ್ಟು ಸಹಾಯ ಮಾಡೋಣ ಅಂತ ಬಂದ್ರೆ ಗುಂಪು ಕಟ್ಕೊಂಡು ಹೊಡಿಯಕ್ ಮನೆವರೆಗೂ ಬರ್ತೀರಾ? ಅದ್ ಯಾವನ್ ಎಲ್ಲೆಲ್ಲಿ ಅಡಿಕಂಗ್ ಕೂತಿದ್ದೀರಾ, ಆಚೆ ಬಂದ್ಬಿಡಿ. ನ್ಯಾಯ ಮಾಡೋರ್ ನ್ಯಾಯನ ಇವತ್ ನಾನ್ ಮಾಡ್ತೀನಿ. ಅಪ್ಪ, ಅಪ್ಪ, ಏನವ ರಾಜಿ? ವಿಜಯಕ್ಕ ಮತ್ತೆ ಅವ್ರ ಮಗ ಬಂದು ಕೂಗಾಡ್ತಿದ್ದಾರೆ. ಎಲ್ಲವಾ? ಬಾಪ. ಅಯ್ಯೋ, ಇವ್ ಕಾಟ ಯಾವಾಗಪ್ಪ ತಪ್ತದೆ ನಮ್ಗೆ? ಕೊಟ್ ಮಾತ್ ನಂಗೆ ಕಾಸು ಕೊಟ್ರೆ ಮರ್ಯಾದೆ ಉಳಿಯುತ್ತೆ. ಹಿಂಗೂ ಹೇಳಿದಾಳಲ್ಲ, 10 ಗಂಟೆಗೆ ಸಾಲನ ವಾಪಸ್ ಕೊಡ್ತೀನಿ ಅಂತ. ನಿಮ್ 10ನೇ ಅವತಾರ ಇತ್ತೋ ದೇವತೆ. ಈಗಾಗ್ಲೇ 9:30 ಆಗೋಯ್ತು. ಇನ್ ಅರ್ಧ ಗಂಟೆಲಿ ಕೊಟ್ಟಿರೋ ದುಡ್ಡು ವಾಪಸ್ ಬರ್ದೇ ಇರ್ಬೇಕಲ್ಲ. ಆಮೇಲೆ ಇಲ್ಲಿ ನಡೆಯೋದಕ್ಕೆ ನಾನು ಹೊಣೆ ಆಗಿರಲ್ಲ. ಇದು ಅನ್ಯಾಯ, ಇಲ್ಲಿ ನಡೀತಾ ಇರೋದು ತಪ್ಪು, ಇದು ಸರಿ ಇಲ್ಲ ಅಂತ ಯಾವನಾದ್ರೂ ಕೆಂಬೇಕಲ್ಲ. ಹಂಗೆ ಕಾಮಳೆ ಕಿತ್ತಾಕ್ಬಿಡ್ತೀನಿ. ಏನ್ ವಿಜಯಮ್ಮ ಇದೆಲ್ಲ? ನೀನು ಬೆಳೆದು ಬೆಳೆನ ಕುಯ್ಲು ಮಾಡೋದಕ್ಕೆ ಬಂದಿದ್ದೀನಿ ರಾಮಯ್ಯ. ಅವತ್ತು ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಬಂದಾಗ ಬಾಯಿ ಬಂದಂಗ ಅನ್ ಕಳ್ಸಿದೆಲ್ಲ, ಅನುಭವಿಸು. ಇವತ್ತು ಅಧಿಕಾರದಿಂದಾನೇ ಬಂದಿದ್ದೀನಿ. ನಿನ್ನ ಮಗಳನ್ನ ಹೆಂಗ್ ಕಾಪಾಡ್ಕೊಂಡಿಯೋ ನಾನು ನೋಡ್ತೀನಿ. ಸುಮಾ, ಸೇಟು ಮತ್ ಮೀರಂಗಿಲ್ಲ. ನೀನು ಹೆದರ್ಕೋಬೇಡ, ನಾನಿದ್ದೀನಿ. ಅಣ್ಣ, ರಾಜೇಶ್ ಹುಡ್ಕಕ್ ಹೋಗ್ಬೇಕು. ನಿನ್ನೆಯಿಂದ ಅವ್ನ ಮನೆಗೆ ಬಂದಿಲ್ಲ. ಅದೆಲ್ಲಿದಾನೋ, ಏನ್ ಮಾಡ್ತಿದ್ದಾನೋ ಒಂದು ಗೊತ್ತಿಲ್ಲ. ಏನ್ ಶಿವಣ್ಣ, ಇಷ್ಟೊಂದ್ ಜನ ಪೊಲೀಸ್ ನಿಂತವ್ರೆ? ನನಗೂ ಗೊತ್ತಿಲ್ಲ ಸುಮ್ಮ, ಬಾ ನೋಡೋಣ ಬಾ. ಎಲ್ಲಿ ಹೋಗ್ತಾ ಇದ್ರೆ? ಒಳಗೆ ಹೋಗಿಲ್ಲ, ನಿಂತ್ಕೊಳ್ಳಿ ಇಲ್ಲೇ. ಸೇಟ್ ಅವ್ರು ಬರೋದಕ್ಕೆ ಹೇಳಿದ್ರು, ಅದಕ್ಕೆ ಬಂದಿದೀವಿ. ಯಾರು ಒಳಗಡೆ ಹೋಗಾಗಿಲ್ಲ, ಸೇಟು ಮನೆ ರೈಡ್ ಆಗಿದೆ.
ಒಂದ್ 5 ನಿಮಿಷ ಮಾತಾಡ್ಕೊಂಡು ಹೋಗ್ಬಿಡ್ತೀವಿ ದಯವಿಟ್ಟು. ರೇಡ್ ಅಂದ್ರೆ ಅರ್ಥ ಗೊತ್ತಮ್ಮ ನಿನ್ಗೆ? ಒಳಗಡೆಯಿಂದ ಯಾರು ಹೊರಗೆ ಹೋಗೋಗಿಲ್ಲ, ಹೊರಗಡೆಯಿಂದ ಒಳಗೆ ಹೋಗೋಗಿಲ್ಲ. ಶಿವಣ್ಣ ನೀನಾದ್ರೂ ಒಂದ್ಸಲ ಹೇಳು. ಸುಮಾ, ರೇಡ್ ಆಗಿದೆ ಅಂತ ಅಂದ್ರೆ ಇಲ್ಲಿ ನಮಗೆ ದುಡ್ಡು ಸಿಗೋದು ಕಷ್ಟ. ನಡಿ ಹೋಗೋಣ.